ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಸಂತಸ ಒಂದು ಕಡೆ, ಯಾವ ಟೈಮಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಆಲ್ರೌಂಡರ್ ರವೀಂದ್ರ ಜಡೇಜಾ ನಿವೃತ್ತಿಯನ್ನ ಘೋಷಣೆ ಮಾಡಿಬಿಡ್ತಾರೋ ಅನ್ನೋ ಆತಂಕ ಮತ್ತೊಂದು ಕಡೆ. ಇವ್ರನ್ನ ಟೀಂ ಇಂಡಿಯಾ ಜರ್ಸಿಯಲ್ಲಿ ಮತ್ತೆ ಕಣ್ತುಂಬಿಕೊಳ್ಳೋಕೆ ಆಗಲ್ವೇನಪ್ಪ ಅನ್ನೋ ನೋವು ಇನ್ನೊಂದು ಕಡೆ. ಇದನ್ನ ತಲೆಯಲ್ಲಿ ತುಂಬಿಕೊಂಡಿದ್ದ ಅಭಿಮಾನಿಗಳು ಮಾನಸಿಕವಾಗಿ ವಿಲವಿಲ ಅಂತ ಒದ್ದಾಡ್ತಿದ್ರು. ಆದ್ರೀಗ ಈ ದಿಗ್ಗಜರ ಅಭಿಮಾನಿಗಳು ಆಕಾಶಕ್ಕೆ ಜಿಗಿದು ಕುಣಿದು ಕುಪ್ಪಳಿಸೋ ಮಾಹಿತಿಯೊಂದು ಹೊರಬಿದ್ದಿದೆ. ರೋಹಿತ್ನ ಬೌಂಡರಿ ಸಿಕ್ಸ್, ಕೊಹ್ಲಿಯ ಮೆಂಚಿನ ಬ್ಯಾಟಿಂಗ್, ಜಡೇಜಾರ ಆಲ್ರೌಂಡರ್ ಆಟವನ್ನ ಇನ್ನು ಕೆಲ ವರ್ಷ ನೋಡುವಂತ ಭಾಗ್ಯ ಸಿಗ್ಲಿದೆ. ಹೌದು, ಇಲ್ಲ ರಿಟೈರ್ಡ್ ಇಲ್ಲ. ಈ ಮೂವರಿಗೂ ರಿಟೈರ್ಡ್ ಇಲ್ಲ. 2027ರ ವಿಶ್ವಕಪ್ನಲ್ಲೂ ಕೂಡ ಆಡ್ಲಿದ್ದಾರೆ. ಭಾರತೀಯರ ಆಸೆಯಂತೆ 2027ರ ವಿಶ್ವಕಪ್ ಅನ್ನ ಭಾರತದ ಮಡಿಲಿಗೆ ಸೇರಿಸಲು ಫೀಲ್ಡ್ಗಿಳಿಯಲಿದ್ದಾರೆ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಇನ್ನು ಅಭಿಮಾನಿಗಳಿಗೂ ಕನ್ಫ್ಯೂಸ್ ಬೇಡ. ಚಾಂಪಿಯನ್ ಟ್ರೋಫಿಯ ಅಮೋಘ ಪ್ರದರ್ಶನ ನೀಡಿದ ಚಾಂಪಿಯನ್ಸ್ ಪಟ್ಟಕ್ಕೇರಿದ ಭಾರತದ ಈ ತಂಡವನ್ನ 2027ರ ವಿಶ್ವಕಪ್ ಟೂರ್ನಿಯಲ್ಲೂ ಮುಂದುವರಿಸಲು ಬಿಸಿಸಿಐ ಚಿಂತನೆಯನ್ನ ನಡೆಸುತ್ತಿದೆ. ಈ ತಂಡದಲ್ಲಿ ಅದೇನೇ ಬದಲಾವಣೆಯಾದ್ರೂ, ಆಟಗಾರರ ರೀಪ್ಲೇಸ್ಮೆಂಟ್ ಆದ್ರೂ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ರವೀಂದ್ರ ಜಡೇಜಾ ಮಾತ್ರ ಇದ್ದೇ ಇರ್ತಾರೆ. ಚಾಂಪಿಯನ್ ಟೂರ್ನಿ ಬಳಿಕ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ನಿವೃತ್ತಿಯನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿತ್ತು. ಇದೇ ಕೊನೆಯ ಟೂರ್ನಿ ಆಗಬಹುದು ಅಂತ ಅಭಿಮಾನಿಗಳು ಟೆನ್ಷನ್ ಆಗಿದ್ರು. ಯಾಕಂದ್ರೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ತಮ್ಮ ವೃತ್ತಿ ಬದುಕಿನ ಸಂಧ್ಯಾ ಕಾಲದಲ್ಲಿದ್ದಾರೆ. ರೋಹಿತ್ ಶರ್ಮಾಗೆ ಏಪ್ರಿಲ್ 30ಕ್ಕೆ 38 ವರ್ಷ ಆಗುತ್ತೆ. ಇನ್ನು ವಿರಾಟ್ ಕೊಹ್ಲಿಗೆ ಈಗ 36 ವರ್ಷ. 2027ರ ವಿಶ್ವಕಪ್ ಸಮಯಕ್ಕೆ ರೋಹಿತ್ ಶರ್ಮಾಗೆ 40 ವರ್ಷ. ಇನ್ನು ವಿರಾಟ್ ಕೊಹ್ಲಿಗೆ 39 ವಯಸ್ಸು ಆಗಿರುತ್ತೆ. ಆಲ್ರೌಂಡರ್ ರವೀಂದ್ರ ಜಡೇಜಾಗೂ 2027ಕ್ಕೆ 39 ವರ್ಷ ಆಗುತ್ತೆ. ಹೀಗಾಗಿ ಈ ಮೂವರು 2027ರ ವಿಶ್ವಕಪ್ ಟೂರ್ನಿಯಲ್ಲಿ ಆಡೋದು ಅನುಮಾನ ಅಂತ ಹೇಳಲಾಗ್ತಿತ್ತು. ಸದ್ಯಕ್ಕೆ ರೋಹಿತ್ ಶರ್ಮಾ ಬದುಕು ಬಂದಂತೆ ಸ್ವೀಕಾರ ಮಾಡ್ತೀನಿ ಅಂತ ಹೇಳುವ ಮೂಲಕ ನಿವೃತ್ತಿ ವದಂತಿಗೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಹಿಟ್ ಮ್ಯಾನ್ ರೋಹಿತ್ ಏಕದಿನ ಕ್ರಿಕೆಟ್ ಇಂದ ನಿವೃತ್ತಿ ಆಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ವಿರಾಟ್ ಕೊಹ್ಲಿ ಬಗ್ಗೆ ಅಂತೂ ಹೇಳೋದೇ ಬೇಡ. ಪ್ರತಿ ಮ್ಯಾಚ್ ನಲ್ಲೂ ಬ್ಯಾಟಿಂಗ್ ಮೂಲಕನೇ ಇನ್ನೂ ಮುಂದುವರಿಯೋದಾಗಿ ಸೂಚನೆಯನ್ನ ಕೊಡ್ತಿದ್ದಾರೆ. ಇನ್ನು ಕೆಲ ವರ್ಷ ಆಲ್ರೌಂಡರ್ ಆಟವಾಡೋ ತಾಕತ್ತಿದೆ ಅಂತ ರವೀಂದ್ರ ಜಡೇಜಾ ತೋರಿಸ್ತಿದ್ದಾರೆ. ಸದ್ಯ ಟೀಂ ಇಂಡಿಯಾದ ಟಾರ್ಗೆಟ್ 2027ರ ವಿಶ್ವಕಪ್. ಯುವ ಆಟಗಾರರೊಂದಿಗೆ ಈ ದಿಗ್ಗಜರ ಅನುಭವ ಹಾಗೂ ಅದ್ಭುತ ಪ್ರದರ್ಶನ ಬೇಕೇ ಬೇಕು. ಹೀಗಾಗಿ ಮೂವರು 2027ರ ವಿಶ್ವಕಪ್ನಲ್ಲಿ ಕಾಣಿಸಿಕೊಳ್ಳೋದು ಬಹುತೇಕ ಖಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.